ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಇಂದು ರಾತ್ರಿ ನಿನ್ನ ಸಾಯಿ ನಿನ್ನ ಮನೆಗೆ ಹುಡುಕಿಕೊಂಡು ಬಂದಿದ್ದಾನೆ. ನೀನು ಈ ವಿಡಿಯೋವನ್ನು ಕ್ಲಿಕ್ ಮಾಡಿದ್ದೀಯಾ ಎಂದರೆ ಇದರ ಹಿಂದೆ ನನ್ನದೊಂದು ದೊಡ್ಡ ಉದ್ದೇಶವಿದೆ. ಇಂದಿನ ರಾತ್ರಿಯ ಸಂದೇಶದಲ್ಲಿ ನಿನ್ನ ಜೀವನವನ್ನೇ ಬದಲಾಯಿಸುವ 3 ರಹಸ್ಯ ವಚನಗಳನ್ನು ನಾನು ನಿನಗೆ ನೀಡಲಿದ್ದೇನೆ. ವಿಡಿಯೋದ ಕೊನೆಯಲ್ಲಿ ನಿನ್ನ ಕಷ್ಟಗಳಿಗೆ ಮುಕ್ತಿ ನೀಡುವ ಆ ಅಂತಿಮ ವಚನವಿದೆ. ಹಾಗಾಗಿ ಎಲ್ಲೂ ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಆಲಿಸು. ನೀನು ನನ್ನ ನಿಜವಾದ ಭಕ್ತರಾಗಿದ್ದರೆ ನನ್ನ ಸನ್ನಿಧಿಗೆ ಬಂದ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ನಿನ್ನ ಭಕ್ತಿಯನ್ನು ಸಾಬೀತುಪಡಿಸು. ನೀನು ಬರೆಯುವ ಪ್ರತಿಯೊಂದು ನಾಮಸ್ಮರಣೆಯೂ ನನ್ನನ್ನು ತಲುಪುತ್ತದೆ. ಮಗು, ಈ ಪ್ರಶಾಂತವಾದ ರಾತ್ರಿಯ ಸಮಯದಲ್ಲಿ ನೀನು ನಿನ್ನ ಎಲ್ಲ ಚಿಂತೆಗಳನ್ನು ಬದಿಗಿಟ್ಟು ನನ್ನ ಬಳಿ ಬಂದಿದ್ದೀಯಾ? ಇಡೀ ದಿನದ ಆಯಾಸ, ಮನಸ್ಸಿನ ಗೊಂದಲ, ನಾಳೆಯ ಬಗೆಗಿನ ಆತಂಕ ಎಲ್ಲವನ್ನು ಹೊತ್ತು ನೀನು ಮಲಗಲು ಹೊರಟಿದ್ದೀಯಾ? ಆದರೆ ನೆನಪಿಡು, ನೀನು ಒಂಟಿಯಲ್ಲ. ನೀನು ಕಣ್ಣು ಮುಚ್ಚುವ ಮುನ್ನ ನಿನ್ನ ಸಾಯಿ ನಿನ್ನ ಜೊತೆ ಮಾತನಾಡಲು ಬಂದಿದ್ದಾನೆ. ಈ ರಾತ್ರಿಯ ಸಂದೇಶ ಕೇವಲ ಮಾತಲ್ಲ, ಇದು ನಿನ್ನ ಜೀವನವನ್ನು ಬದಲಾಯಿಸುವ ನನ್ನ ಆಶೀರ್ವಾದ. ನನ್ನ ಮಗನೇ, ನನ್ನ ಮಗಳೇ, ನೀನು ಇತ್ತೀಚೆಗೆ ತುಂಬ ನೊಂದಿದ್ದೀಯಾ ಅಲ್ಲವಾ? ಯಾರೋ ಆಡಿದ ಮಾತು ನಿನ್ನ ಹೃದಯವನ್ನು ಚುಚ್ಚಿದೆ. ಯಾರೋ ಮಾಡಿದ ದ್ರೋಹ ನಿನ್ನನ್ನು ಕಣ್ಣೀರಲ್ಲಿ ಮುಳುಗಿಸಿದೆ. ನನಗೆ ಯಾಕೆ ಹೀಗಾಗುತ್ತಿದೆ, ನನ್ನ ತಪ್ಪು ಏನಿದೆ ಎಂದು ನೀನು ಕತ್ತಲಲ್ಲಿ ಅಳುತ್ತಿರುವುದು ನನಗೆ ಕೇಳಿಸುತ್ತಿದೆ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನನ್ನ ಬಳಿ ಲೆಕ್ಕವಿದೆ. ನೀನು ಪಡುತ್ತಿರುವ ಕಷ್ಟಗಳು ಸುಮ್ಮನೆ ಬಂದಿಲ್ಲ, ಅವು ನಿನ್ನನ್ನು ಗಟ್ಟಿಗೊಳಿಸಲು ಬಂದಿವೆ. ಆದರೆ ಈಗ ಆ ಕಷ್ಟಗಳ ಸಮಯ ಮುಗಿಯುತ್ತಾ ಬಂದಿದೆ. ಈ ರಾತ್ರಿ ನಿನ್ನ ಸಾಯಿ ನಿನಗೆ ಅಭಯ ನೀಡುತ್ತಿದ್ದಾನೆ. ಅಂಜದಿರು, ನಾನು ನಿನ್ನ ಜೊತೆಗಿದ್ದೇನೆ. ಶ್ರದ್ಧೆ ಮತ್ತು ಸಬೂರಿ. ನನ್ನ ಬೋಧನೆಗಳ ಮೂಲತಂತ್ರವೇ ಶ್ರದ್ಧೆ ಮತ್ತು ಸಬೂರಿ. ಶ್ರದ್ಧೆ ಎಂದರೆ ನನ್ನ ಮೇಲಿರುವ ಸಂಪೂರ್ಣ ನಂಬಿಕೆ. ಸಬೂರಿ ಎಂದರೆ ತಾಳ್ಮೆ. ನಂಬಿಕೆ ಶಕ್ತಿ. ನೀನು ನನ್ನನ್ನು ನಂಬಿ ನಿನ್ನ ಜೀವನದ ಚುಕ್ಕಾಣಿಯನ್ನು ನನಗೆ ನೀಡಿದ ಮೇಲೆ ನಿನಗೆ ಮುಳುಗುವ ಭಯಬೇಕೆ? ಸಮುದ್ರದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ನಿನ್ನ ಸಾಯಿ ಎಂಬ ದೋಣಿ ನಿನ್ನನ್ನು ದಡ ಸೇರಿಸಿಯೇ ತೀರುತ್ತದೆ. ಆದರೆ ನಿನ್ನ ಮನಸ್ಸು ಚಂಚಲವಾಗುತ್ತದೆ. ಒಂದು ದಿನ ಬಾಬಾ ನನ್ನ ಕೈ ಬಿಡುವುದಿಲ್ಲ ಎನ್ನುತ್ತೀಯ. ಮರುದಿನ ಪರಿಸ್ಥಿತಿ ಹದಗೆಟ್ಟಾಗ ಬಾಬಾ ನನ್ನನ್ನು ಮರೆತು ಬಿಟ್ಟಿರಾ ಎಂದು ಸಂಶಯ ಪಡುತ್ತೀಯ. ಇಂತಹ ಸಂಶಯ ಬೇಡ. ತಾಳ್ಮೆಯ ಮಹತ್ವ. ಪ್ರತಿಯೊಂದಕ್ಕೂ ಒಂದು ಸಮಯ ಬರಬೇಕು. ಬೀಜ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ. ಅದಕ್ಕೆ ನೀರು ಹಾಕಿ ಕಾಯಬೇಕು. ಹಾಗೆಯೇ ನಿನ್ನ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಹತ್ತಿರದಲ್ಲಿದೆ. ನೀನು ಕೇಳೋದಕ್ಕಿಂತ ಅತ್ಯುತ್ತಮವಾದದ್ದನ್ನು ನಿನಗೆ ಕೊಡಲು ನಾನು ಕಾಯುತ್ತಿದ್ದೇನೆ. ಅದಕ್ಕೆ ಹೇಳುತ್ತಿರುವುದು, ಸ್ವಲ್ಪ ತಾಳ್ಮೆಯಿಂದ ಇರು. ಸಾಯಿ ನುಡಿ, ನೀನು ನನ್ನ ಕಡೆ 1 ಹೆಜ್ಜೆ ಇಟ್ಟರೆ ನಾನು ನಿನ್ನ ಕಡೆ 10 ಹೆಜ್ಜೆ ಇಡುತ್ತೇನೆ. ನಿನ್ನ ಭಾರವನ್ನು ನನ್ನ ಹೆಗಲಿಗೆ ಹಾಕು, ನಾನು ನಿನ್ನನ್ನು ಮುನ್ನಡೆಸುತ್ತೇನೆ. ನಿನ್ನ ಕಣ್ಣೀರಿಗೆ ಸಿಗಲಿದೆ ನ್ಯಾಯ. ನಿನ್ನನ್ನು ಕಡೆಗಣಿಸಿದವರು, ನಿನ್ನನ್ನು ಕೀಳಾಗಿ ಕಂಡವರು ನಿನ್ನ ಯಶಸ್ಸನ್ನು ನೋಡುವ ದಿನ ದೂರದಲ್ಲಿಲ್ಲ. ನೀನು ಯಾರಿಗಾದರೂ ಒಳ್ಳೆಯದನ್ನು ಮಾಡಿ ಬದಲಿಗೆ ಅವರಿಂದ ಕೆಟ್ಟದನ್ನು ಪಡೆದಿದ್ದರೆ ಬೇಸರ ಪಟ್ಟಿಕೊಳ್ಳಬೇಡ. ಈ ಜಗತ್ತಿನಲ್ಲಿ ಕರ್ಮದ ನಿಯಮ ದೊಡ್ಡದು. ಯಾರು ಏನು ಬಿತ್ತುತ್ತಾರೆ ಅದನ್ನೇ ಪಡೆಯುತ್ತಾರೆ. ನೀನು ಯಾರಿಗೂ ದ್ರೋಹ ಮಾಡಿಲ್ಲ ಅಲ್ಲವಾ? ಹಾಗಾದರೆ ಹೆದರಬೇಡ. ನಿನ್ನ ಪ್ರಾಮಾಣಿಕತೆಗೆ, ನಿನ್ನ ಪರೋಪಕಾರ ಗುಣಕ್ಕೆ ನಾನು ನಿನಗೆ ಫಲ ನೀಡಿಯೇ ತೀರುತ್ತೇನೆ. ನಿನ್ನ ಹಣಕಾಸಿನ ತೊಂದರೆಗಳು, ಸಾಲಬಾಧೆಗಳು ಶೀಘ್ರದಲ್ಲೇ ದೂರವಾಗಲಿವೆ. ನಿನಗೆ ಬರಬೇಕಾದ ಹಣ ನಿನ್ನ ಕೈ ಸೇರಲಿದೆ. ನಿನ್ನ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಯಾರು ನಿನ್ನನ್ನು ಬಿಟ್ಟು ಹೋಗಿದ್ದಾರೋ ಅವರು ತಮ್ಮ ತಪ್ಪಿನ ಅರಿವಾಗಿ ನಿನ್ನ ಬಳಿ ಮರಳಿ ಬರಲಿದ್ದಾರೆ. ಆದರೆ ಆಗ ನೀನು ಅವರನ್ನು ದ್ವೇಷಿಸಬೇಡ. ಕ್ಷಮಿಸು. ಕ್ಷಮಾಗುಣವೇ ಸಾಯಿಯ ನಿಜವಾದ ಭಕ್ತನ ಲಕ್ಷಣ. ಸಾಯಿ ಭಕ್ತರೇ, ಪ್ರತಿದಿನ ಬಾಬಾ ಅವರ ಇಂತಹ ದಿವ್ಯ ಸಂದೇಶಗಳನ್ನು ನೇರವಾಗಿ ನಿಮ್ಮ ಮೊಬೈಲಿಗೆ ಪಡೆಯಲು ನಮ್ಮ ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಮೂಲಕ ಹಿಂದೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ. ಹಾಗೆಯೇ ಈ ದೈವಿಕ ಸಂದೇಶ ಕೇವಲ ನಿಮಗಷ್ಟೇ ಅಲ್ಲ,
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಒಳ್ಳೆಯದು ಮಾಡಲಿ. ತಕ್ಷಣ ಈ ವಿಡಿಯೋವನ್ನು ಕನಿಷ್ಠ 5 ಜನರಿಗೆ ಶೇರ್ ಮಾಡಿ ಅವರ ಜೀವನದಲ್ಲೂ ಬೆಳಕು ತನ್ನಿ. ಆರೋಗ್ಯ ಮತ್ತು ನೆಮ್ಮದಿಯ ಆಶೀರ್ವಾದ. ನನ್ನ ಮಗು, ನಿನ್ನ ದೇಹದ ಮತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇದೆ. ಇತ್ತೀಚೆಗೆ ನಿನ್ನ ಆರೋಗ್ಯದಲ್ಲಿ ಏರುಪೇರಾಗುತ್ತಿರುವುದು ನಿನ್ನ ಮನಸ್ಸಿನ ಅತಿಯಾದ ಆಲೋಚನೆಗಳಿಂದಲೇ. ಓವರ್ ಥಿಂಕಿಂಗ್. ನಾಳೆಯ ಬಗ್ಗೆ ಯೋಚಿಸಿ ಇಂದಿನ ರಾತ್ರಿಯ ನಿದ್ದೆಯನ್ನು ಹಾಳು ಮಾಡಿಕೊಳ್ಳಬೇಡ. ರೋಗ ನಿವಾರಣೆ. ನಿನ್ನ ದೇಹದಲ್ಲಿರುವ ಯಾವುದೇ ಕಾಯಿಲೆ ಇರಲಿ, ನನ್ನ ಉದಿಯ ಶಕ್ತಿ ನಿನ್ನನ್ನು ಗುಣಪಡಿಸುತ್ತದೆ. ನನ್ನನ್ನು ಸ್ಮರಿಸುತ್ತಾ ನಿನ್ನ ಹಣೆಗೆ ಉದಿಯನ್ನು ಧರಿಸು. ನಿನ್ನ ಇಡೀ ಕುಟುಂಬದ ಆರೋಗ್ಯವನ್ನು ನಾನು ರಕ್ಷಿಸುತ್ತೇನೆ. ನಿನ್ನ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ದೂರವಾಗಿ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳಲಿದೆ. ಮನಸ್ಸಿನ ಶಾಂತಿ. ಈ ಕ್ಷಣದಿಂದಲೇ ನಿನ್ನ ಎಲ್ಲ ಚಿಂತೆಗಳನ್ನು ನನ್ನ ಪಾದದ ಬಳಿ ಇಟ್ಟುಬಿಡು. ಬಾಬಾ, ಇನ್ನು ಮುಂದೆ ಇದು ನಿಮ್ಮ ಜವಾಬ್ದಾರಿ ಎಂದು ಹೇಳಿ ನಿಶ್ಚಿಂತೆಯಿಂದ ಇರು. ನಿನ್ನ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಅಥವಾ ಭವಿಷ್ಯದ ಚಿಂತೆಗಳಿದ್ದರೆ ಅದಕ್ಕೆ ಸೂಕ್ತ ದಾರಿಯನ್ನು ನಾನೇ ತೋರಿಸುತ್ತೇನೆ. ನಿನ್ನ ಭವಿಷ್ಯದ ಹಾದಿ ಮತ್ತು ನನ್ನ ಮಾರ್ಗದರ್ಶನ. ನಾಳೆ ಏನಾಗುತ್ತದೋ ಎಂಬ ಭಯ ನಿನಗಿದೆಯೇ? ಭವಿಷ್ಯದ ರಹಸ್ಯ ನಿನಗೆ ತಿಳಿದಿರಬಹುದು, ಆದರೆ ನಿನ್ನ ಭವಿಷ್ಯವನ್ನು ಬರೆಯುತ್ತಿರುವವನು ನಾನೇ ಅಲ್ಲವಾ? ನಿನಗಾಗಿ ನಾನು ಒಂದು ಸುಂದರವಾದ ಹಾದಿಯನ್ನು ಸಿದ್ಧಪಡಿಸುತ್ತಿದ್ದೇನೆ. ಸದ್ಯಕ್ಕೆ ನಿನಗೆ ಕಾಣಿಸುತ್ತಿರುವ ಮುಳ್ಳಿನ ಹಾದಿ ಶೀಘ್ರದಲ್ಲೇ ಹೂವಿನ ಹಾದಿಯಾಗಲಿದೆ. ಜೀವನದಲ್ಲಿ ಸಣ್ಣ ಪುಟ್ಟ ಸೋಲುಗಳು ಬಂದಾಗ ಸೋತು ಕೂರಬೇಡ. ಅದು ಸೋಲಲ್ಲ, ಅದೊಂದು ಪಾಠ. ನೀನು ಇನ್ನೂ ದೊಡ್ಡ ಸಾಧನೆ ಮಾಡಲು ನಾನು ನಿನ್ನನ್ನು ಸಿದ್ಧಗೊಳಿಸುತ್ತಿದ್ದೇನೆ. ನಿನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಶೀಘ್ರದಲ್ಲೇ ನಿನ್ನ ಮನೆಗೆ ಒಂದು ಶುಭ ಸಮಾಚಾರ ಬರಲಿದೆ. ದೀರ್ಘಕಾಲದಿಂದ ನೆಲಕ್ಕೆ ಬಿದ್ದಿದ್ದ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳಲಿವೆ. ಇದು ನಿನ್ನ ಸಾಯಿಯ ವಚನ. ನನ್ನ ವಚನ ಎಂದಿಗೂ ಸುಳ್ಳಾಗುವುದಿಲ್ಲ. ನಿಮ್ಮಲ್ಲಿ ಯಾರಿಗೆ ಬಾಬಾ ಅವರ ಮೇಲೆ ಅಪಾರವಾದ ನಂಬಿಕೆ ಇದೆಯೋ ಮತ್ತು ನಮ್ಮ ಸಾಯಿ ಸೇವೆಯನ್ನು ಸದಾ ಬೆಂಬಲಿಸಲು ಬಯಸುತ್ತೀರೋ ಅವರು ನಮ್ಮ ಚಾನಲ್ನ ಮೆಂಬರ್ಶಿಪ್ಗೆ ಸೇರಬಹುದು. ಕೆಳಗಿರುವ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ವಿಶೇಷ ಭಕ್ತರಾಗಿ ನಿಮ್ಮ ಜೀವನದ ವೈಯಕ್ತಿಕ ಕಷ್ಟಗಳಿಗೆ ಬಾಬಾ ಅವರ ವಿಶೇಷ ಆಶೀರ್ವಾದದ ಪ್ರಾರ್ಥನೆ ಬೇಕಿದ್ದಲ್ಲಿ ನೀವು ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಣಿಕೆಯನ್ನು ಅರ್ಪಿಸಿ ನಿಮ್ಮ ಹೆಸರನ್ನು ಕಳಿಸಬಹುದು. ನಿಮ್ಮ ಹೆಸರಿನಲ್ಲಿ ಬಾಬಾ ಅವರ ಪಾದಗಳಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುವುದು. ರಾತ್ರಿಯ ಧ್ಯಾನ ಮತ್ತು ಶರಣಾಗತಿ. ಈಗ ಮಲಗುವ ಸಮಯ. ಕಣ್ಣುಗಳನ್ನು ಮುಚ್ಚು. ನಿನ್ನ ಹೃದಯದ ಬಡಿತವನ್ನು ಆಲಿಸು. ಆ ಬಡಿತದಲ್ಲಿ ಸಾಯಿರಾಮ್ ಎಂಬ ನಾಮಸ್ಮರಣೆ ಕೇಳಿಸಲಿ. ನಿನ್ನ ಉಸಿರಾಟದ ಕಡೆ ಗಮನ ಕೊಡು. ಪ್ರತಿಯೊಂದು ಉಸಿರು ನಿನ್ನನ್ನು ನನ್ನ ಹತ್ತಿರಕ್ಕೆ ಕೊಂಡೊಯ್ಯುತ್ತಿದೆ. ನನ್ನ ರೂಪವನ್ನು ನಿನ್ನ ಕಣ್ಣುಗಳ ಮುಂದೆ ತಂದುಕೋ. ಶಿರಡಿಯ ದ್ವಾರಕಮೈಯಲ್ಲಿ ನಾನು ದುನಿಯ ಪವಿತ್ರ ಅಗ್ನಿ ಮುಂದೆ ಕುಳಿತಿದ್ದೇನೆ. ನನ್ನ ಕಣ್ಣುಗಳಿಂದ ನಿನ್ನ ಮೇಲೆ ಕರುಣೆಯ ಮಳೆ ಸುರಿಯುತ್ತಿದೆ. ನನ್ನ ಅಭಯ ಹಸ್ತ ನಿನ್ನ ತಲೆಯ ಮೇಲಿದೆ. ನಿನ್ನ ಇಡೀ ದೇಹದಲ್ಲಿ ಒಂದು ದಿವ್ಯವಾದ ಬೆಳಕು ಹರಡುತ್ತಿರುವುದನ್ನು ಅನುಭವಿಸು. ನಿನ್ನ ಎಲ್ಲ ನೋವುಗಳು, ದಣಿವುಗಳು ಆ ಬೆಳಕಿನಲ್ಲಿ ಕರಗಿ ಹೋಗುತ್ತಿವೆ. ನೀನು ಈಗ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀಯಾ. ಯಾಕಂದರೆ ನೀನು ನಿನ್ನ ತಂದೆಯಾದ ಸಾಯಿಯ ಮಡಿಲಲ್ಲಿದ್ದೀಯಾ. ಶುಭರಾತ್ರಿಯ ಆಶೀರ್ವಾದ. ಯಾರನ್ನು ದ್ವೇಷಿಸಬೇಡ, ಎಲ್ಲರನ್ನೂ ಪ್ರೀತಿಸು. ಹಸಿದವರಿಗೆ ಅನ್ನ ನೀಡು. ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರಿಸು. ನೀನು ಬೇರೆಯವರಿಗೆ ನೀಡುವ ಪ್ರೀತಿ, ದಯೆ ನನ್ನನ್ನು ತಲುಪುತ್ತದೆ. ನನ್ನ ಪ್ರೀತಿಯ ಮಗು, ಈ ರಾತ್ರಿ ನೀನು ನೆಮ್ಮದಿಯಿಂದ ನಿದ್ದೆ ಮಾಡು. ನಿನ್ನ ಕನಸಿನಲ್ಲಿ ಬಂದು ನಾನು ನಿನ್ನನ್ನು ಅರಸುತ್ತೇನೆ. ನಾಳೆಯ ಬೆಳಗ್ಗೆ ನಿನಗಾಗಿ ಒಂದು ಹೊಸ ಭರವಸೆಯ, ಹೊಸ ಯಶಸ್ಸಿನ ಸೂರ್ಯೋದಯವಾಗಲಿದೆ. ನಿನ್ನ ಎಲ್ಲ ಪ್ರಾರ್ಥನೆಗಳನ್ನು ನಾನು ಸ್ವೀಕರಿಸಿದ್ದೇನೆ. ನಿನ್ನ ಕಷ್ಟಗಳ ದಿನಗಳು ಮುಗಿದಿವೆ. ಸುಖದ ದಿನಗಳು ಆರಂಭವಾಗುತ್ತಿವೆ. ಯಾರಿಗೆ ಯಾರೂ ಇಲ್ಲವೋ ಅವರಿಗೆ ಈ ಸಾಯಿ ಇದ್ದಾನೆ. ನೀನು ಒಂಟಿಯಲ್ಲ, ನಾನು ಸದಾ ನಿನ್ನ ಜೊತೆಗಿದ್ದೇನೆ. ಶಾಂತಿಯಿಂದ ಕಣ್ಣು ಮುಚ್ಚಿ ಈಗ ಎಲ್ಲರೂ ಒಟ್ಟಿಗೆ ಹೇಳೋಣ. ಓಂ ಸಾಯಿರಾಮ್. ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜೈ. ಈಗ ನೀನು ಕಾಯುತ್ತಿದ್ದ
ಆ ಅಂತಿಮ ಕ್ಷಣ ಬಂದಿದೆ. ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಮೂರನೇ ರಹಸ್ಯ ವಚನ ಇಲ್ಲಿದೆ. ಯಾರಿಗೆ ಜಗತ್ತಿನಲ್ಲಿ ಯಾರೂ ಇಲ್ಲವೋ ಅವರಿಗೆ ಈ ಸಾಯಿ ಇದ್ದಾನೆ. ನೀನು ಕಣ್ಣು ಮುಚ್ಚಿ ಮಲಗುವಾಗ ನಿನ್ನ ತಲೆಯ ಭಾಗದಲ್ಲಿ ನಾನು ಕಾವಲು ನಿಲ್ಲುತ್ತೇನೆ. ನಿನ್ನ ಎಲ್ಲ ಚಿಂತೆಗಳನ್ನು ನನ್ನ ಪಾದಗಳಲ್ಲಿ ಇಟ್ಟುಬಿಡು. ಈಗ ನಿನ್ನ ಸುತ್ತಲೂ ಒಂದು ದಿವ್ಯ ರಕ್ಷಾ ಕವಚ ಸೃಷ್ಟಿಯಾಗಿದೆ. ನಿನ್ನನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ. ನಿನ್ನ ಆಂತರಿಕ ಹೋರಾಟ ಮತ್ತು ನನ್ನ ಸಾಂತ್ವನ. ನನ್ನ ಪ್ರೀತಿಯ ಭಕ್ತನೇ, ನಿನ್ನ ಮನಸ್ಸಿನ ಒಳಗೆ ದಿನಾಲೂ ನಡೆಯುವ ಹೋರಾಟದ ಬಗ್ಗೆ ನನಗೆ ಗೊತ್ತು. ಹೊರಗಿನ ಜಗತ್ತಿಗೆ ನೀನು ನಗುತ್ತಾ ಕಾಣಿಸಿದರೂ ನಿನ್ನ ಒಳಗೆ ನೀನು ಎಷ್ಟು ಒಂಟಿಯಾಗಿದ್ದೀಯಾ, ಎಷ್ಟು ಅಸಹಾಯಕನಾಗಿದ್ದೀಯಾ ಎನ್ನುವುದು ನನಗೆ ಮಾತ್ರ ಗೊತ್ತು. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ. ಆದರೂ ನನಗೆ ಯಾಕೆ ಈ ಅಶಾಂತಿ ಎಂದು ನೀನು ಪ್ರತಿ ರಾತ್ರಿ ಯೋಚಿಸುತ್ತೀಯಾ? ನಿನ್ನ ಈ ಆಂತರಿಕ ಕಳವಳಕ್ಕೆ ಕಾರಣ ನಿನ್ನ ಸುತ್ತಲಿನ ಪರಿಸ್ಥಿತಿಯಲ್ಲ, ಬದಲಿಗೆ ನೀನು ಎಲ್ಲವನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಳ್ಳಲು ಪ್ರಯತ್ನಿಸುತ್ತಿರುವುದು. ಭಾರವನ್ನು ನನಗೆ ಒಪ್ಪಿಸು. ನೀನು ಎಲ್ಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಲ್ಲವೂ ನನ್ನ ಇಚ್ಛೆಯಂತೆ ನಡೆಯುತ್ತದೆ. ಆಗಿರುವಾಗ ನಿನ್ನ ನಾಳೆಯ ದಿನ ಹೇಗಿರುತ್ತದೆ ಎಂಬ ಚಿಂತೆ ನಿನಗೇಕೆ? ನೀನು ಕೇವಲ ನಿನ್ನ ಕರ್ತವ್ಯವನ್ನು ಮಾಡು. ಫಲಿತಾಂಶವನ್ನು ನನಗೆ ಬಿಟ್ಟುಬಿಡು. ಯಾವಾಗ ನೀನು ನಿನ್ನ ಅಹಂಕಾರ ಮತ್ತು ಕರ್ತೃತ್ವ ಭಾವವನ್ನು ನಾನೇ ಮಾಡುತ್ತಿದ್ದೇನೆ ಎಂಬ ಭಾವನೆ ನನ್ನ ಪಾದಗಳಲ್ಲಿ ಅರ್ಪಿಸುತ್ತೀಯೋ, ಆ ಕ್ಷಣವೇ ನಿನ್ನ ಮನಸ್ಸು ಹಗುರವಾಗುತ್ತದೆ. ಲೋಕದ ಮಾತುಗಳಿಗೆ ಕಿವಿ ಕೊಡಬೇಡ. ಜನ ಇಂದು ನಿನ್ನನ್ನು ಹೊಗಳಬಹುದು, ನಾಳೆ ನಿನ್ನನ್ನು ತೆಗಳಬಹುದು. ಜಗತ್ತಿನ ಸ್ವಭಾವವೇ ಆಗಿದೆ. ಅದು ಕ್ಷಣ ಕ್ಷಣಕ್ಕೂ ಬದಲಾಗುತ್ತದೆ. ಆದರೆ ನಿನ್ನ ಸಾಯಿಯ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಜನರು ನಿನ್ನನ್ನು ತಪ್ಪು ತಿಳಿದುಕೊಂಡಿದ್ದಾಗ ನೀನು ಅಸಮಾಧಾನಗೊಳ್ಳಬೇಡ. ನಿನ್ನ ನಿರಪರಾಧಿತ್ವ ಮತ್ತು ನಿನ್ನ ಭಕ್ತಿ ನನಗೆ ತಿಳಿದಿದೆ. ನನಗೆ ನಿನ್ನ ಹೃದಯ ಶುದ್ಧತೆ ಮುಖ್ಯವೇ ಹೊರತು ಜಗತ್ತಿನ ಸರ್ಟಿಫಿಕೇಟ್ ಅಲ್ಲ. ಕರ್ಮದ ರಹಸ್ಯ ಮತ್ತು ಸಾಯಿಯ ರಕ್ಷಣೆ. ಜೀವನದಲ್ಲಿ ಬರುವ ಸುಖ ದುಃಖಗಳು ನಮ್ಮ ಇಂದಿನ ಕರ್ಮಗಳ ಫಲಗಳಷ್ಟೇ. ನೀನು ಇಂದು ಅನುಭವಿಸುತ್ತಿರುವ ಕಷ್ಟಗಳು ನಿನ್ನ ಹಳೆಯ ಕರ್ಮದ ಸಾಲವನ್ನು ತೀರಿಸುತ್ತಿವೆ. ಇದನ್ನು ತಿಳಿದುಕೊಂಡರೆ ನಿನಗೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಸಿಗುತ್ತದೆ. ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತೇನೆ. ನಿನ್ನ ಪ್ರಾರಬ್ಧ ಕರ್ಮದ ಪ್ರಕಾರ ನಿನಗೆ ದೊಡ್ಡ ಅಪಘಾತ ಅಥವಾ ಕಷ್ಟ ಕಾದಿದ್ದರೆ ನನ್ನ ಭಕ್ತನಾದ ತಕ್ಷಣ ನಾನು ಅದರ ತೀವ್ರತೆಯನ್ನು ಕಡಿಮೆ ಮಾಡುತ್ತೇನೆ. ಒಂದು ದೊಡ್ಡ ಕೊಡಲಿ ಪೆಟ್ಟು ಬೀಳುವ ಜಾಗದಲ್ಲಿ ಕೇವಲ ಒಂದು ಸಣ್ಣ ಸೂಜಿ ಚುಚ್ಚಿದಷ್ಟು ನೋವಾಗಿ ನಿನ್ನನ್ನು ಪಾರು ಮಾಡುತ್ತೇನೆ. ಇದು ನನ್ನ ಭಕ್ತರಿಗೆ ನಾನು ನೀಡುವ ವಿಶೇಷ ರಕ್ಷಣೆ. ಶಿರಡಿಯ ದ್ವಾರಕಮಯಿಯಲ್ಲಿ ನಾನು ಉರಿಯುತ್ತಿರುವ ಧ್ವನಿಯು ನಿನ್ನ ಎಲ್ಲ ಪಾಪಗಳನ್ನು, ನಕಾರಾತ್ಮಕ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡುತ್ತಿದೆ. ಕತ್ತಲೆಯ ನಂತರ ಬೆಳಕು ನಿಶ್ಚಿತ. ರಾತ್ರಿ ಎಷ್ಟು ಕತ್ತಲಾಗುತ್ತದೋ ಮುಂಜಾನೆ ಅಷ್ಟೇ ಹತ್ತಿರದಲ್ಲಿದೆ ಎಂದರ್ಥ. ನಿನ್ನ ಜೀವನದ ಅತ್ಯಂತ ಕಠಿಣ ಪರಿಸ್ಥಿತಿ ಈಗ ಎದುರಾಗಿದ್ದರೆ ನೆನಪಿಡು, ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಪವಾಡ ನಡೆಯುವ ಸಮಯ ಹತ್ತಿರ ಬಂದಿದೆ. ಬಂಗಾರವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಪರಿಶುದ್ಧವಾಗುತ್ತದೆ. ಹಾಗೆಯೇ ಈ ಕಷ್ಟಗಳು ನಿನ್ನನ್ನು ಒಬ್ಬ ಸತ್ಪುರುಷನನ್ನಾಗಿ, ಒಬ್ಬ ಜ್ಞಾನಿಯನ್ನಾಗಿ ರೂಪಿಸುತ್ತೇವೆ. ಕೌಟುಂಬಿಕ ಮತ್ತು ನೆಮ್ಮದಿ ಬಾಂಧವ್ಯದ ಸುಧಾರಣೆ. ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಜಗತ್ತಿನಲ್ಲಿ ಏನೇ ಸಾಧಿಸಿದರೂ ಅದು ಶೂನ್ಯ. ನಿನ್ನ ಕುಟುಂಬದಲ್ಲಿ ಇತ್ತೀಚೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಉಂಟಾಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಗಂಡ ಹೆಂಡತಿಯ ನಡುವೆ, ಪೋಷಕರು ಮತ್ತು ಮಕ್ಕಳ ನಡುವೆ ಇರುವ ಕಂದಕ ನಿನ್ನನ್ನು ಚಿಂತೆಗೀಡು ಮಾಡಿದೆ. ಮನೆಯಲ್ಲಿ ಪ್ರೀತಿಯ ಮರುಕಳಿಕೆ. ಈ ರಾತ್ರಿ ನಾನು ನಿನ್ನ ಮನೆಗೆ ಶಾಂತಿ ಮತ್ತು ಪ್ರೀತಿಯ ಆಶೀರ್ವಾದವನ್ನು ಕಳಿಸುತ್ತಿದ್ದೇನೆ. ನಿಮ್ಮ ನಡುವೆ ಇರುವ ತಪ್ಪು ತಿಳುವಳಿಕೆಗಳು ಶೀಘ್ರದಲ್ಲೇ ದೂರವಾಗಲಿವೆ. ಮನೆಯಲ್ಲಿ ಯಾರಾದರೂ ಹಠಮಾರಿ ಸ್ವಭಾವವರಿದ್ದರೆ ಅವರ ಮನಸ್ಸಿನಲ್ಲಿ ನಾನು ಪರಿವರ್ತನೆ ತರುತ್ತೇನೆ. ಪ್ರೀತಿಯಿಂದ ಮಾತ್ರ ಯಾವುದೇ ಹೃದಯವನ್ನು ಗೆಲ್ಲಲು ಸಾಧ್ಯ. ಕೋಪಕ್ಕೆ ಕೋಪದಿಂದ ಉತ್ತರಿಸಬೇಡ. ಮೌನ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸು. ಮಕ್ಕಳ ಭವಿಷ್ಯದ ಜವಾಬ್ದಾರಿ ನನ್ನದು. ನಿನ್ನ ಮಕ್ಕಳ ವಿದ್ಯಾಭ್ಯಾಸ, ಅವರ ನಡವಳಿಕೆ ಅಥವಾ ಅವರ ಭವಿಷ್ಯದ
ಬಗ್ಗೆ ನಿನಗೆ ಕಳವಳವಿದೆಯೇ? ಹೆದರಬೇಡ. ನನ್ನ ಕೃಪಾದೃಷ್ಟಿ ನಿನ್ನ ಮಕ್ಕಳ ಮೇಲಿದೆ. ಅವರು ತಪ್ಪು ದಾರಿಗೆ ಹೋಗದಂತೆ ನಾನು ಅವರನ್ನು ರಕ್ಷಿಸುತ್ತೇನೆ. ಅವರಿಗೆ ಒಳ್ಳೆಯ ಬುದ್ಧಿ, ಜ್ಞಾನ ಮತ್ತು ಯಶಸ್ಸನ್ನು ಕರುಣಿಸುತ್ತೇನೆ. ನಿನ್ನ ವಂಶವನ್ನು ರಕ್ಷಿಸುವವನೇ ನನ್ನದು. ಆರ್ಥಿಕ ಮತ್ತು ವೃತ್ತಿಪರ ಯಶಸ್ಸಿನ ಭರವಸೆ. ಹಣಕಾಸಿನ ತೊಂದರೆ ಮನುಷ್ಯನನ್ನು ಎಷ್ಟು ಕುಗ್ಗಿಸುತ್ತದೆ ಎನ್ನುವುದು ನನಗೆ ಗೊತ್ತು. ಸಾಲದ ಹೊರೆ, ವ್ಯಾಪಾರದಲ್ಲಿ ನಷ್ಟ, ಕೆಲಸದಲ್ಲಿ ಕಿರಿಕಿರಿ ಅಥವಾ ಉದ್ಯೋಗವಿಲ್ಲದೆ ಕಂಗಾಲಾಗಿರುವ ನಿನ್ನ ಸ್ಥಿತಿಯನ್ನು ನಾನು ನೋಡುತ್ತಿದ್ದೇನೆ. ಬಾಬಾ, ನನ್ನ ಕೈಯಲ್ಲಿ 1 ರೂಪಾಯಿಯೂ ಉಳಿಯುತ್ತಿಲ್ಲ ಎಂದು ನೀನು ಅಳುತ್ತಿರುವುದು ನನಗೆ ತಿಳಿದಿದೆ. ಲಕ್ಷ್ಮಿಯ ಕೃಪೆ. ನಂಬಿಕೆಯಿಂದ ಕೇಳು ಮಗನೇ, ಮಗಳೇ, ನಿನ್ನ ದಾರಿದ್ರ್ಯದ ದಿನಗಳು ಮುಗಿಯುತ್ತಿವೆ. ನಿನ್ನ ಪ್ರಾಮಾಣಿಕ ಪರಿಶ್ರಮಕ್ಕೆ ತಕ್ಕಂತೆ ನಾನು ನಿನಗೆ ಆರ್ಥಿಕ ಮುನ್ನಡೆಯನ್ನು ನೀಡಲಿದ್ದೇನೆ. ನಿರೀಕ್ಷಿಸಿದ ಮೂಲಗಳಿಂದ ನಿನಗೆ ಧನಲಾಭವಾಗಲಿದೆ. ನಿನ್ನ ಸಾಲದ ಬಾಧೆಗಳಿಂದ ನಿನಗೆ ಮುಕ್ತಿ ಸಿಗುವ ಹಾದಿ ಸುಗಮವಾಗಲಿದೆ. ಆದರೆ ನೆನಪಿಡು, ಹಣ ಬಂದಾಗ ಅಹಂಕಾರ ಪಡಬೇಡ. ಅದರಲ್ಲಿ ಒಂದು ಸಣ್ಣ ಭಾಗವನ್ನು ಹಸಿದವರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡಲು ಬಳಸು. ನೀನು ಎಷ್ಟು ದಾನ ಮಾಡುತ್ತೀಯೋ ಅದರ 10 ಪಟ್ಟು ನಾನು ನಿನಗೆ ಮರಳಿ ನೀಡುತ್ತೇನೆ. ಉದ್ಯೋಗದಲ್ಲಿ ಉನ್ನತಿ. ನಿನ್ನ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿನ್ನ ವಿರುದ್ಧ ಪಿತೂರಿ ನಡೆಸುವವರು, ನಿನಗೆ ತೊಂದರೆ ಕೊಡುವವರು ತಾವಾಗಿಯೇ ದೂರವಾಗುತ್ತಾರೆ. ನಿನ್ನ ಶ್ರಮಕ್ಕೆ ತಕ್ಕ ಗೌರವ, ಬಡ್ತಿ, ಪ್ರಮೋಷನ್ ಮತ್ತು ವೇತನ ಹೆಚ್ಚಳ ಸಿಗಲಿದೆ. ನಿನ್ನ ಸ್ವಂತ ಉದ್ಯೋಗ ಅಥವಾ ವ್ಯಾಪಾರದಲ್ಲಿದ್ದ ಮಂದಗತಿ ದೂರವಾಗಿ ಹೊಸ ಗ್ರಾಹಕರು ಮತ್ತು ಲಾಭದ ಅರಿವು ಹೆಚ್ಚಾಗಲಿದೆ. ನೀನು ಕೈ ಹಾಕುವ ಪ್ರತಿಯೊಂದು ಸತ್ಕಾರ್ಯದಲ್ಲೂ ವಿಜಯ ನಿನ್ನದಾಗಲಿ. ಕೇವಲ ಲೌಕಿಕ ಸುಖಗಳಷ್ಟೇ ಜೀವನವಲ್ಲ. ನಿಜವಾದ ನೆಮ್ಮದಿ ಸಿಗುವುದೇ ಆಂತರಿಕ ಶುದ್ಧತೆಯಿಂದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ನಿನ್ನನ್ನು ಕಾಡದಂತೆ ಜಾಗರೂಕನಾಗಿರು. ಕೋಪವನ್ನು ನಿಯಂತ್ರಿಸು. ಕೋಪ ಎನ್ನುವುದು ನಿನ್ನ ಪುಣ್ಯವನ್ನು ಸುಟ್ಟು ಹಾಕುವ ಬೆಂಕಿ. ಯಾರು ತಪ್ಪು ಮಾಡಿದಾಗ ನೀನು ಕೋಪಗೊಂಡರೆ ನಿನ್ನ ಮನಸ್ಸಿನ ಶಾಂತಿ ಹಾಳಾಗುತ್ತದೆ. ಕೋಪ ಬಂದಾಗ ನನ್ನ ನಾಮಸ್ಮರಣೆ ಮಾಡು. ಓಂ ಸಾಯಿರಾಮ್ ಎಂದು ಮನಸ್ಸಿನಲ್ಲೇ ಪಠಿಸು. ನಿನ್ನ ಕೋಪ ತಣ್ಣಗಾಗುತ್ತದೆ. ಅಸೂಯೆ ಬೇಡ. ಬೇರೆಯವರ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡಬೇಡ. ಪ್ರತಿಯೊಬ್ಬರಿಗೂ ಅವರವರ ಹಣೆಬರಹದಂತೆ, ಅವರವರ ಕರ್ಮದಂತೆ ಸಿಗುತ್ತದೆ. ನಿನಗೆ ಏನು ಸಿಗಬೇಕೋ ಅದನ್ನು ಯಾರಿಂದಲೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಬಳಿ ಇರುವ ನಿನ್ನ ಪಾಲಿನ ಆಶೀರ್ವಾದವನ್ನು ನಿನಗೆ ನೀಡಿಯೇ ತೀರುತ್ತೇನೆ. ಇರುವುದರಲ್ಲೇ ತೃಪ್ತಿಪಟ್ಟುಕೊಳ್ಳುವುದನ್ನು ಕಲಿ. ಸಂತೋಷವೇ ಅತಿ ದೊಡ್ಡ ಸಂಪತ್ತು. ಶಿರ್ಡಿಯ ಸಾಯಿಯ ದಿವ್ಯ ಉಪಸ್ಥಿತಿ. ನಾನು ಕೇವಲ 1918ರಲ್ಲಿ ಸಮಾಧಿಯಾದ ಒಬ್ಬ ವ್ಯಕ್ತಿಯಲ್ಲ. ನಾನು ಇಂದಿಗೂ ಸಜೀವನಾಗಿದ್ದೇನೆ. ನನ್ನ ಸಮಾಧಿಯಿಂದಲೇ ನಾನು ನನ್ನ ಭಕ್ತರ ಕರೆಗೆ ಓಗೊಡುತ್ತೇನೆ. ನೀನು ಎಲ್ಲೇ ಇರು, ಯಾವ ದೇಶದಲ್ಲೇ ಇರು, ನನ್ನನ್ನು ಕಟುವಾಗಿ ಕರೆಯುತ್ತಿದ್ದಂತೆ ನಾನು ನಿನ್ನ ಮುಂದೆ ಬಂದು ನಿಲ್ಲುತ್ತೇನೆ. ನಿನ್ನ ಮನೆಯೇ ನನ್ನ ಶಿರಡಿ. ನೀನು ನನ್ನನ್ನು ಪೂಜಿಸುವ ನಿನ್ನ ಮನೆಯ ಸಣ್ಣ ದೇವರ ಕೋಣೆಯೇ ನನಗೆ ಶಿರಡಿಯ ದ್ವಾರಕಾಮಯಿ ಇದ್ದಂತೆ. ನೀನು ನನಗೆ ಪ್ರೀತಿಯಿಂದ ಅರ್ಪಿಸುವ ಒಂದು ಹನಿ ನೀರು, ಒಂದು ಸಣ್ಣ ಹೂವು ಅಥವಾ ಒಂದು ತುತ್ತು ಅನ್ನವನ್ನು ನಾನು ಸ್ವೀಕರಿಸುತ್ತೇನೆ. ನನ್ನ ಚಿತ್ರಪಟದ ಕಡೆ ಒಮ್ಮೆ ಆಳವಾಗಿ ನೋಡು. ನನ್ನ ಕಣ್ಣುಗಳು ನಿನ್ನನ್ನು ನೋಡುತ್ತಿರುವುದು ನಿನಗೆ ಭಾಸವಾಗುತ್ತದೆ. ಕನಸಿನಲ್ಲಿ ಮಾರ್ಗದರ್ಶನ. ನಿನ್ನ ಜೀವನದ ಗೊಂದಲಗಳಿಗೆ ಉತ್ತರ ಸಿಗದಿದ್ದಾಗ ನೀನು ನನ್ನನ್ನು ಪ್ರಾರ್ಥಿಸಿ ಮಲಗು. ನಾನು ನಿನ್ನ ಕನಸಿನಲ್ಲಿ ಬಂದು ನಿನಗೆ ಏನು ಮಾಡಬೇಕು, ಯಾವ ದಾರಿ ಆರಿಸಿಕೊಳ್ಳಬೇಕು ಎಂದು ಮಾರ್ಗದರ್ಶನ ನೀಡುತ್ತೇನೆ. ನನ್ನ ಭಕ್ತರನ್ನು ನಾನು ಎಂದಿಗೂ ಅನಾಥರಾಗಿ ಬಿಡುವುದಿಲ್ಲ. ಈ ರಾತ್ರಿ ವಿಶೇಷ ಸಂದೇಶ ಮತ್ತು ರಕ್ಷಾ ಕವಚ. ಇಂದಿನ ರಾತ್ರಿ ಸಾಮಾನ್ಯ ರಾತ್ರಿಯಲ್ಲ. ಇದು ನಿನ್ನ ಜೀವನದ ಹೊಸ ಅಧ್ಯಾಯದ ಆರಂಭ. ನೀನು ಈ ವಿಡಿಯೋವನ್ನು ನೋಡುತ್ತಿರುವುದು ಅಥವಾ ಈ ಸಂದೇಶವನ್ನು ಕೇಳುತ್ತಿರುವುದು ಕೇವಲ ಆಕಸ್ಮಿಕ ಅಲ್ಲ. ಇದು ನನ್ನ ಇಚ್ಛೆ. ನೀನು ತುಂಬ ನೊಂದಿದ್ದ ಕಾರಣ ನಿನ್ನನ್ನು ಶಾಂತಗೊಳಿಸಲು ನಾನೇ ದಾರಿಯನ್ನು ಆರಿಸಿಕೊಂಡಿದ್ದೇನೆ. ನಿನ್ನ ಸುತ್ತಲೂ ನಾನು ಈಗ ಒಂದು ದಿವ್ಯವಾದ ರಕ್ಷಾ ಕವಚವನ್ನು ಸೃಷ್ಟಿಸುತ್ತಿದ್ದೇನೆ. ಯಾವುದೇ ಮಾಟಮಂತ್ರ, ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಅಥವಾ ನಿನ್ನ ಶತ್ರುಗಳ ಕೆಟ್ಟ ಆಲೋಚನೆಗಳು ಈ ಕವಚವನ್ನು ಭೇದಿಸಿ ನಿನ್ನನ್ನು ತಲುಪಲು ಸಾಧ್ಯವಿಲ್ಲ. ನೀನು ಸಂಪೂರ್ಣವಾಗಿ ನನ್ನ ರಕ್ಷಣೆಯಲ್ಲಿದ್ದೀಯಾ. ನಿನ್ನ ಮನೆ, ನಿನ್ನ ಪರಿವಾರ ಮತ್ತು ನಿನ್ನ ಸಂಪತ್ತು ಎಲ್ಲವೂ ನನ್ನ ಕಾವಲಿನಲ್ಲಿದೆ. ಪ್ರಾರ್ಥನೆ, ಶಕ್ತಿ ಮತ್ತು ಶರಣಾಗತಿ. ಪ್ರಾರ್ಥನೆ ಎಂದರೆ ಕೇವಲ ಬೇಡಿಕೆಯಲ್ಲ, ಅದು ನನ್ನೊಂದಿಗೆ ನೀನು ನಡೆಸುವ ಸಂಭಾಷಣೆ. ನಿನ್ನ ದೈನಂದಿನ ಪ್ರಾರ್ಥನೆಯಲ್ಲಿ ಬೇರೆಯವರಿಗೂ ಒಳ್ಳೆಯದಾಗಲಿ ಎಂದು ಬಯಸು.
ಲೋಕದ ಎಲ್ಲ ಜೀವಿಗಳು ಸುಖವಾಗಿರಲಿ ಎಂದು ಪ್ರಾರ್ಥಿಸು. ಈಗ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಶೂನ್ಯಗೊಳಿಸು. ನಿನ್ನ ಉಸಿರಾಟ ಈಗ ಅತ್ಯಂತ ನಿಧಾನವಾಗಿದೆ. ನಿನ್ನ ಹೃದಯದಲ್ಲಿ ಕೇವಲ ಶಾಂತಿ ಶಾಂತಿ ಮತ್ತು ಶಾಂತಿ ಮಾತ್ರ ತುಂಬಿದೆ. ನಿನ್ನ ದೇಹದ ಪ್ರತಿಯೊಂದು ಕಣವು ವಿಶ್ರಾಂತಿ ಪಡೆಯುತ್ತಿದೆ. ನಾನು ನಿನ್ನ ಜೊತೆ ಇರುವಾಗ ನಿನಗೆ ಯಾವುದೇ ಭಯವಿಲ್ಲ. ನಾಳೆಯ ದಿನ ನಿನಗೆ ಅತ್ಯಂತ ಅದ್ಭುತವಾದ ಸುಖಗಳನ್ನು ಒತ್ತು ತರಲಿದೆ. ನನ್ನ ಪ್ರೀತಿಯ ಮಗುವೆ, ನಿನ್ನ ಕಣ್ಣೀರು ಮುಗಿದಿದೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಗು ತುಂಬಿರುತ್ತದೆ. ನಾನು ನಿನ್ನನ್ನು ಆಶೀರ್ವದಿಸುತ್ತಿದ್ದೇನೆ. ಧೈರ್ಯವಾಗಿರು, ನಂಬಿಕೆಯಿಂದಿರು. ನೀನು ನನ್ನನ್ನು ನೆನೆದರೆ ನಾನು ನಿನ್ನನ್ನು ನೆನೆಯುತ್ತೇನೆ. ನೀನು ನನ್ನನ್ನು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ, ಏಕೆಂದರೆ ನೀನು ನನ್ನ ಮಗು. ಶುಭರಾತ್ರಿ. ಮಲಗು ಮಗನೇ, ಮಗಳೇ. ಓಂ ಸಾಯಿರಾಮ್. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಾಯಿ ಭಕ್ತರೇ, ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ತಪ್ಪದೇ ನಮ್ಮ ಚಾನಲನ್ನು ಎಂದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರತಿದಿನ ರಾತ್ರಿ ಬಾಬಾ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ, ಪ್ರತಿದಿನ ಸಂದೇಶಗಳನ್ನು ವಾಟ್ಸಪ್ ಗ್ರೂಪ್ ಲಿಂಕ್ ಕಮೆಂಟ್ನಲ್ಲಿದೆ. ಹಿಂದೆ ಜಾಯ್ನ್ ಆಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವುದನ್ನು ಮರೆಯಬೇಡಿ. ನಿಮ್ಮೆಲ್ಲರಿಗೂ ಸಾಯಿಬಾಬಾ ಅವರ ಸಂಪೂರ್ಣ ಆಶೀರ್ವಾದ ಸಿಗಲಿ. ಶುಭರಾತ್ರಿ. ಓಂ ಸಾಯಿರಾಮ್.